ನಮಗೆಲ್ಲ ಸಂಸಾರದಲ್ಲಿ ಸಂತೋಷವಾಗಿರಬೇಕು ಅಂತ ಆಸೆ. ಆದ್ರೆ ಏನು ಮಾಡೋದು, ಯಾವುದಾದ್ರೂ ರೀತಿ ಒಂದು ಸಮಸ್ಯೆಗಳು ಬಂದು ನಮ್ಗೆ ಅಡ್ಕಾಯಿಸ್ಕೊಂತವೆ. ನಾವೆಲ್ಲ ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ದೇ ಸಂಸಾರದಲ್ಲಿ ಸಂತೋಷನೇ ಕಾಣದೇ ಬದುಕ್ತಾ ಇದ್ದೀವಿ. ಇದು ಬಂದಾಗ ಕೆಲವರು ಅಳ್ತಾರೆ, ಕೆಲವರು ಹೆದರಿ ಓಡೋಗ್ತಾರೆ, ಕೆಲವರು ಮಾತ್ರ ಅದನ್ನ ಎದುರಿಸಿ ಮೆಟ್ಟಿ ನಿಲ್ತಾರೆ. ಈ ಸಮಸ್ಯೆಗಳು ನಿಮಗೆ ಸಿಕ್ಕಿರೋ ಶಿಕ್ಷೆ ಅಲ್ಲ, ಇದು ಪರೀಕ್ಷೆ. ಅವುಗಳು ನಿಮಗೆ ಜೀವನದ ಪಾಠ ಹೇಳ್ಕೊಡೋದ್ರ ಜೊತೆಗೆ ನಿಮಗೆ ಒಂದು ಆಕಾರ ಕೊಟ್ಟು ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡ್ತವೆ. ಯಾರಿಗೂ ಬರಬಾರ್ದು ಸಮಸ್ಯೆ ನನಗೆ ಬಂದಿದೆ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ. ಈ ಸಮಸ್ಯೆಗಳು ನಮ್ಮೊಬ್ಬರಿಗೆ ಅಲ್ಲ ಬಂದಿರೋದು, ನಮ್ಮ ಪೂರ್ವಜರು ಇಂತಹ ಸಮಸ್ಯೆಗಳ ಸಾಗರಗಳನ್ನೇ ಎದುರಿಸಿ ಬದುಕಿದ್ದಾರೆ. ಅವ್ರುಗಳು ಏನಾದ್ರೂ ನನ್ಗೆ ಯಾಕಪ್ಪ ಬಂತು ಇಂಥ ಕಷ್ಟ ಅಂತ ಜೀವನಕ್ಕೆ ಎದುರಿ ಓಡೋಗಿದ್ದಿದ್ರೆ ಇವತ್ತು ಕುಟುಂಬಗಳೇ ಇರ್ತಿರ್ಲಿಲ್ಲ. ತಮ್ಮ ಈಗೋಗಳನ್ನ ಬದಿಗೊತ್ತಿ ಸಮಸ್ಯೆಗಳಿಗೆ ಸವಾಲು ಒಡ್ಡಿ ಬದುಕಿದ್ದಾರೆ. ಹಾಗಾಗಿ ಸಮಸ್ಯೆಗಳ ಒತ್ತಡಕ್ಕೆ ಹೆದರಬೇಡಿ. ವಜ್ರ ಕೂಡ ಅದೇ ಒತ್ತಡದಿಂದ ಆಗಿರೋದು.